ಹೇ ಆಫ್ಟರ್ ಅ ಲಾಂಗ್ ಗ್ಯಾಪ್ ಮತ್ತೆ ಜಗನ್ ಟ್ರಯಾಂಗಲ್ ವ್ಲಾಗ್ಸ್ಗೆ ವೆಲ್ಕಮ್. ಏನಪ್ಪ ಇದು ಬೆಳಗ್ಗೆ ಎಲ್ಲ ಹೊರಟಿದ್ದಾರೆ ಅಂದ್ಕೊಂಡಿದ್ದೀರಾ? ಎಸ್, ಯು ಆರ್ ರೈಟ್. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬೆಳಗ್ಗೆ ಎದ್ದೋಳು ಆಫೀಸ್ಗೆ ಹೋಗು, ಮತ್ತದೇ ಟ್ರಾಫಿಕ್, ಅದೇ ಕೊಲೀಗ್ಸು. ಇನ್ನು ಸಂಜೆ ಬಂತು ಅಂತಂದರೆ ಮಗಳ ಆಟಾಡಿಸು, ಹೋಮ್ ವರ್ಕ್ ಬಡಿಸು, ಇದೇ ಆಗೋಗಿದೆ. ಸದ್ಯಕ್ಕೆ ಇದೆಲ್ಲದಕ್ಕೂ ಒಂದು ಟೆಂಪರರಿ ಪಾಸ್ ಕೊಟ್ಟು ಒಂದು 3 ದಿನ ಕಳೆದೋಗ್ಬಿಡವ ಅಂತ ಸಕಲೇಶ್ಪುರಕ್ಕೆ ಹೊರಟಿದ್ದೀವಿ. ನನ್ನ ಮಗಳಿಗಂತೂ ಇನ್ನೂ ನಿದ್ದೆ ಮೋಡು, 5:45 ಆಗಿದೆ. ನಾವಂತೂ ಫುಲ್ಲು ಚಾರ್ಜ್ಡ್ ಅಪ್ ಆಗಿ ಸಕಲೇಶ್ಪುರದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಡ್ತೀವಿ. ನೋಡೋಣ ಬನ್ನಿ ಅಲ್ಲಿ ಏನೇನಾಗುತ್ತೆ ಅಂತ. ಫೈನಲಿ ಟೈಮು ಸರಿಸುಮಾರು ಒಂದು 6:45. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ಯಾವುದಾದ್ರು ಹೋಟೆಲು ಕೃಷ್ಣ ಕೇಶವ ರೆಸ್ಟೋರೆಂಟ್ ಬಂದಿದ್ದೀವಿ. ನೋಡಿ ಅದರದ್ದು ಚೆನ್ನಾಗಿದೆ. ತಾನ್ಯಾ ಬ್ರೇಕ್ಫಾಸ್ಟ್ ಮಾಡಲ್ವಾ? ಬಾ, ಹೋಟೆಲ್ ಬಂದಿದೆ. ಕಮಾನ್ ತಾನ್ಯಾ, ಗೆಟ್ ಅಪ್. ಬೆಳಗ್ಗೆ ಆಗಿದೆ. ಬಾ 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 ಕಮ್ ಫಾಸ್ಟ್. ಬ್ರಷಿ ಮಾಡು ಬಾ. ಬಾ. ಹಾಂ, ಹಿಯರ್. ಹೆಂಗೋ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಕಲೇಶ್ಪುರದಿಂದ ಒಂದು 10 ಕಿಲೋಮೀಟ್ರ್ ದೂರ ಇರೋ ಮಂಜರಾಬಾದ್ ಫೋರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡೋಣ. ಎಲ್ಲಿಗೆ ಬಂದಿದ್ದೀರಾ ಈಗ? ಎಲ್ಲಿಗೆ ಬಂದಿದ್ಯಾ ತಾನ್ಯಾ? ಅಲ್ಲಿ ನೋಡಲ್ಲಿ ಮಂಜರಾಬಾದ್ ಕೋಟೆ ಬೆಳಗ್ಗೆ 8ರಿಂದ 5 ಗಂಟೆವರೆಗೆ ಮಾತ್ರ ಓಪನ್ ಇರುತ್ತೆ. ಹತ್ರೇ ಎಲ್ಲರಿಗೂ ನಾವು ಮಂಜರಾಬಾದ್ ಫೋರ್ಟ್ ಹತ್ತುತ್ತಾ ಇದ್ದೀವಿ. ಎಷ್ಟು ಸ್ಟೆಪ್ಸ್ ಇದೆ ಅನ್ನೋದು ಗೊತ್ತಿಲ್ಲ. ನಮ್ಮ ಮಗಳು ಹತ್ತುತ್ತಾಳೆ, ಅವಳಿಗೂ ಗೊತ್ತಿಲ್ಲ, ಸುಮ್ಮನೆ ಹತ್ತುತ್ತಾ ಇದ್ದಾಳೆ. ಪ್ರಿಯಾ, ಎಷ್ಟು ಸ್ಟೆಪ್ಸ್ ಇದೆ? ಖುಷಿಯಾಗತ್ತೆ ತಾಳೆ ನಿಮ್ಮ ಮಗಳು. ಮಂಜರಾಬಾದ್ ಫೋರ್ಟ್ ಅಂದರೆ ಹೆಂಗಿರುತ್ತೆ? ಸ್ಟಾರ್ ಯಾವ ಮೂವಿನಲ್ಲಿ ಇತ್ತು? ಹೌದಾ? ಈ ಫೋರ್ಟ್ನ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಇಲ್ಲಿ ಆಲ್ಮೋಸ್ಟ್ 200 to 250 ಸ್ಟೆಪ್ಸ್ ಇದೆ ಅಂತ. ಇದನ್ನ ಟಿಪ್ಪು ಸುಲ್ತಾನ್ ಅವರು 1785 ಸ್ಟಾರ್ಟ್ ಮಾಡಿ 1792 ಅಲ್ಲೇನೋ ಕಂಪ್ಲೀಟ್ ಮಾಡಿಸ್ತಾರಂತೆ. ಅದರಲ್ಲೂ ಏನಪ್ಪ ವಿಶೇಷತೆ ಅಂತಂದರೆ ಈ ಫೋರ್ಟು ಸ್ಟಾರ್ ಶೇಪಲ್ಲಿದೆ. ಮತ್ತು ಈ ಫೋರ್ಟ್ ಹೋಗೋದಕ್ಕೆ ಯಾವುದೇ ಥರ ಎಂಟ್ರಿ ಫೀಸ್ ಏನಿಲ್ಲ. ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಸ್ಟೆಪ್ಸ್ ಹತ್ತುತ್ತಾ ಇರೋದೆ. ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ ಇದು ಸಿ ಲೆವೆಲಿಂದ 3200 ಫೀಟ್ ಎತ್ತರದಲ್ಲಿದೆಯಂತೆ. ಆದರೆ ನಮಗೆ ಮೇಲಿಂದ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಫುಲ್ ಅಕ್ಕಪಕ್ಕ ಅಂತೂ ಫುಲ್ಲು ಗ್ರೀನರಿನೇ ಇದೆ. ನನ್ನ ಮಗಳು ಅಂತೂ ಏನೋ ಸ್ಟೆಪ್ಸ್ ಹತ್ತಾಗ ಅಳ್ತಾ ಇಲ್ಲ, ಜೋಶಲ್ಲಿ ಹತ್ತುತ್ತಾ ಇದ್ದಾಳೆ.
ನೋಡೋಣ ಮುಂದೆ ಹೆಂಗೆ ಕಾಣುತ್ತೆ ಅಂತ. ಬನ್ನಿ ಬನ್ನಿ ಬನ್ನಿ. ಫೈನಲಿ ಪೋರ್ಟಿಗೆ ಬಂದ್ಬಿಟ್ವಿ. ಸ್ಟಾರ್ ಶೇಪ್ ನೋಡಿ ಮೇಲ್ ಕಾಣ್ತಾ, ಇದು 1 ಸ್ಟಾರ್. ವಾವ್, ಬಂದ್ರಾ ನೀವೇ? ಓಹೋ, ಆದರೂ ಬಿಸಿಲು ಸಿಕ್ಕಾಬಡೆ ಬಿಸಿಲು. ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸಿಗೆ ಬಂದುಬಿಟ್ವಿ. ಏನಂತ ಹಾಕಿದ್ದಾರೆ, ವಿತೌಟ್ ಪರ್ಮಿಷನ್ ಫಿಲ್ಮಿಂಗ್ ಆಫ್ ಫೋಟೋಗ್ರಫಿ ವಿಡಿಯೋ ಶೂಟ್ ಔಟ್ ರಿಪೋರ್ಟ್. ಈ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷ್ ವಿರುದ್ಧ ಫ್ರೆಂಚ್ ಜೊತೆ ಟೈ ಅಪ್ ಮಾಡಿಕೊಂಡು ಇಲ್ಲಿ ಯುರೋಪಿಯನ್ ಸ್ಟೈಲಲ್ಲಿ ಸ್ಟಾರ್ ಫೋರ್ಟ್ನ ಕಟ್ಟಿಸ್ತಾರೆ. ಈ ಸ್ಟಾರ್ ಫೋರ್ಟ್ ಕಟ್ಟೋಕ್ಕೆ ಫ್ರೆಂಚ್ ಮಿಲಿಟ್ರಿ ಇಂಜಿನಿಯರ್ಸ್ ಜೊತೆ ಕೈಗೂಡಿ ಇದನ್ನು ಕಟ್ತಾರಂತೆ. ಆದರೂ ಸಾಕಾಗಿ ಕಟ್ಟಿದ್ದಾರೆ ನೋಡಿ, ಅದು ಹೆಂಗಿದೆ. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲೆಲ್ಲ ಸಣ್ಣ ಸಣ್ಣ ಜಾಗ ಏನಿದೆ, ಇಲ್ಲೆಲ್ಲ ಅವರು ಮದ್ದು ಗುಂಡು ಗನ್ ಪೌಡರ್ಸ್ಗಳು ಅಥವಾ ಬ್ಯಾರಕ್ಸ್ಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಈ ಜಾಗನ ಕಟ್ಕೊತಾರೆ ನೋಡಿ. ಇಲ್ಲೆಲ್ಲ ಹೆಂಗಿದೆ. ಮತ್ತು ಇನ್ನೇನಪ್ಪ ವಿಶೇಷ ಅಂತಂದರೆ, ಇಲ್ಲಿ ಎಷ್ಟೊಂದು ಕೋಣೆಗಳಿದೆಯಲ್ಲ, ಅಲ್ಲಿಂದ ಡೈರೆಕ್ಟಾಗಿ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗ ಕೂಡ ಇದೆಯಂತೆ. ಸದ್ಯಕ್ಕಲ್ಲೆಲ್ಲ ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ, ಒಳಗಡೆ ಹೋಗೋಕ್ಕೆ ರಿಸ್ಟ್ರಿಕ್ಟೆಡ್ ಏರಿಯಾ ಅನಿಸುತ್ತೆ. ಆದರೂ ಸಖತ್ ತಲೆ ಉರುವುದು. ಬಾಯ್ ಬಾಯ್. ಹೌದು.
ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ನಮ್ಮ ಮಗಳಂತೂ ಎಂಜಾಯ್ ಮಾಡಿದ್ಲು, ಪ್ರಿಯಾ ಕೂಡ ಎಂಜಾಯ್ ಮಾಡಿದ್ಲು. ಸಾಕಾಗಿತ್ತು ಓವರಾಲ್, ಸೂಪರ್. ಏನು ತಿಂತಿದ್ಯಾ? ಏನಕ್ಕೆ ಐಸ್ ಕ್ರೀಮ್? ಸುಸ್ತಾಗೋಯ್ತಾ? ಸರಿ ಆಯಿತು. ಹಂಗೋ ಹಿಂಗೋ ಮಂಜೀರಾಬಾದ್ ಫೋರ್ಟ್ ನೋಡಿಕೊಂಡು ಈಗ ಡೈರೆಕ್ಟಾಗಿ ಸ್ಟೋನ್ ವ್ಯಾಲಿ ರೆಸಾರ್ಟ್ಗೆ ಹೊರಡ್ತಾ ಇದ್ದೀವಿ. ನೋಡಬೇಕು. ಆನ್ ದ ವೇ ಹೋಗ್ತಾ ಅಬೆ ಫಾಲ್ಸ್ ಇದೆ ಅಂತ ಗೊತ್ತಾಯಿತು. ಅದನ್ನು ಒಂದು ವಿಜಯ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಅಲ್ಲೇ ನಿಲ್ಲಿಸಿ ನೋಡಿ ವಾ ತಾನ್ಯಾ ವಾ ಇಲ್ಲೆಲ್ಲ ಸ್ಟೆಪ್ಸ್ ಇಲ್ಲ ಕರೆಕ್ಟಾಗಿ. ಸ್ಟೆಪ್ಸ್ ಇಲ್ಲ, ಕೆಳಗಡೆ ಆ ಕಡೆಯಿಂದ ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಹೌದು. ನೀವು ಅಲ್ಲಿವರೆಗೆ ಹೋಗಿ ಫೋಟೋ ತಗೊಬನ್ನಿ. ಮೆಡಿಕಲಲ್ಲಿ ಹೋಗ್ತೀರಾ, ಕತ್ಲಿ ಹೋಗ್ತೀರಾ, ಹುಷಾರು. ಬ್ಯಾಗ್ ಕೊಡಿ ನನಗೆ ಸರ್, ನಾನು ನಡ್ಕೋತೀನಿ. ಹುಷಾರು ಕ್ಯಾಮ್ರಾ ಹಂಗೋ ಹಿಂಗೋ ಆನ್ ದ ವೇ ಅಬ್ಬೆ ಫಾಲ್ಸ್ ನೋಡಿಕೊಂಡು ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಎಕ್ಸಾಕ್ಟಾಗಿ 12:30 ಆಗಿದೆ. ನಿನ್ನ ನೆಕ್ಸ್ಟ್ ಎಪಿಸೋಡಲ್ಲೇ ಸಿಗೋಣ. ಅಲ್ಲಿ ತನಕ ಬಾಯ್.